ವೀಕ್ಷಕರಿಗೆ ನಮಸ್ಕಾರ. ಇದೇ ತಿಂಗಳ ಇದೇ ವಾರ 10ನೇ ತಾರೀಕು ಗುರುಪೌರ್ಣಮಿ ಇದೆ ವೀಕ್ಷಕರೇ. ಅದು ಗುರುವಾರನೇ ಬಂದಿದೆ ನೋಡಿ, ಎಷ್ಟು ಒಂದು ವಿಶೇಷ ಅಂತಲೇ ಹೇಳ್ಬೋದು. ನಮಗೆ ಏನಾದರೂ ಒಂದು ಕಲಿಯೋದಕ್ಕೆ ಭಗವಂತನಿಗಿಂತ ಮುಂಚೆನೇ ಗುರುಗಳ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಮೊದಲು ಗುರು, ಆನಂತರ ನಾವು ದೇವರ ಬಗ್ಗೆ ತಿಳಿದುಕೊಳ್ತೇವೆ. ಹಾಗಾಗಿ ನಮಗೆ ಏನೇ ಒಂದು ಹೇಳ್ಕೊಟ್ಟಿರ್ಬೋದು, ಕಲಿಸಿಕೊಟ್ಟಿರ್ಬೋದು, ಆ ಒಂದು ಗುರುವನ್ನು ಒಂದು ಸ್ಮರಣೆ ಮಾಡ್ಕೊಳ್ಳೋದು ಅವತ್ತಿನ ದಿನ ಅಂತ ಅಲ್ಲ, ನಾವು ಯಾವಾಗಲೂ ಒಬ್ಬರ ಹತ್ರ ಕಲ್ತಿರೋದನ್ನು ನಾವು ನೆನೆಸ್ಕೊಳ್ತಾ ಇರ್ತೀವಿ. ಹಾಗೆ ನಮ್ಮ ಜೀವನದ ಉದ್ಧಾರಕ್ಕೆ, ನಮ್ಮ ಜೀವನಕ್ಕೆ ಇಂಥ ಒಬ್ಬರ ಗುರುಗಳ ಆಶೀರ್ವಾದ ನಮಗೆ ಬೇಕು ಅಂತ ನಾವು ಅಂದ್ಕೊಂಡಾಗೆ, ನಮಗೆ ಅಂದ್ಕೊಳ್ಳೋವಷ್ಟು ಬುದ್ಧಿ ಬಂದಾಗ ನಾವು ಆರಾಧಿಸ್ತಕ್ಕಂಥ ಗುರುಗಳು ಯಾರು? ಮೊದಲಿಗೆ ರಾಘವೇಂದ್ರ ಸ್ವಾಮಿ, ಇನ್ನು ಕೆಲವರಿಗೆ ಸಾಯಿಬಾಬಾ, ಶಿರ್ಡಿ ಸಾಯಿಬಾಬಾ ಅವರ ಮಹಿಮೆ ಆಗಲಿ, ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಆಗಲಿ ಅಪಾರವಾದದ್ದು. ಅವತ್ತಿನ ದಿವಸ ಎಲ್ಲ ಸಾಯಿ ಮಂದಿರಗಳಲ್ಲಿ ತಗೊಳ್ಳಿ, ರಾಘವೇಂದ್ರ ಮಂದಿರಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ, ಪ್ರಸಾದ ಸೇವೆ ಪ್ರತಿಯೊಂದು ಇರುತ್ತೆ ವೀಕ್ಷಕರೇ. ಹಾಗೆಯೇ ನಮಗೆ ನಾವು ನಮ್ಮ ಮನೆಗಳಲ್ಲಿ ಸಹ ಅವರ ಆರಾಧನೆಯನ್ನು ನಾವು ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳು ಆಗಲಿ, ಶಿರ್ಡಿ ಸಾಯಿಬಾಬಾ ಅವರ ಸಾಯಿ ಸಚ್ಚರಿತೆ ಹಾಗೂ ದತ್ತಾತ್ರೇಯ ಅವರ ಗುರುಚರಿತ್ರೆ, ಇವುಗಳನ್ನು ನಮ್ಮ ಕೈಲಿ ಎಷ್ಟು ಅಧ್ಯಾಯ ಆಗುತ್ತೋ ಅಷ್ಟು ಅಧ್ಯಾಯಗಳನ್ನು ಓದಬೇಕು ವೀಕ್ಷಕರೇ. ಇದರಿಂದ ನಾವು ಮಾಡಿರ್ತಕ್ಕಂಥ ಕರ್ಮಗಳನ್ನು ಕಳ್ಕೊಳ್ತೀವಿ ಅಂತ ದೊಡ್ಡವರು ಹೇಳ್ತಾರೆ. ಆದರೆ ಕೆಲವು ಪುಸ್ತಕಗಳಲ್ಲೂ ನಾವು ಓದಿರ್ತೀವಿ. ಈ ಒಂದು ಬರೀ ತೋರಿಕೆಗೆ ನಾವು ಏನೋ ಒಂದು ಗುರುಪೌರ್ಣಮಿ ಮಾಡ್ತೀವಿ ಅಂತ ಹೇಳಿ ಮನೇಲೇನೋ ಒಂದು ಮಾಡಿಟ್ಬಿಟ್ಟು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಸುಮ್ಮನೆ ದೇವಸ್ಥಾನಗಳಿಗೆ ಅಷ್ಟು ಉದ್ದ ಕ್ಯೂ ನಿಲ್ಲೋದು, ಅದೆಲ್ಲ ಮಾಡೋದಕ್ಕಿಂತ ಸ್ವಚ್ಛವಾಗಿ ನಮ್ಮ ಮನೇಲಿರ್ತಕ್ಕಂಥನೇ ಬಾಬಾನೇ ಆಗಲಿ, ರಾಘವೇಂದ್ರ ಸ್ವಾಮಿಗಳದೇ ಆಗಲಿ, ಯಾರ್ದೋ ಒಂದು ಮೂರ್ತಿ ಆಗಲಿ, ಒಂದು ಫೋಟೋ ಆಗಲಿ ಇಟ್ಬಿಟ್ಟು ಒಂದು ಹೂವಿಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಒಂದು ತುಪ್ಪದ ದೀಪ ಬೆಳಗಿಸ್ಬಿಟ್ಟು ನಮಗೆ ಬರೋ ರೀತಿಯಲ್ಲಿ ಒಂದು ಭಜನೆ, ರಾಯರ ಒಂದು ಶ್ಲೋಕ ಹೇಳಿಕೊಂಡು ಅವತ್ತಿನ ದಿನ ಏನಾಗುತ್ತೋ ಅದನ್ನು ನಮ್ಮ ಮನೆಯಲ್ಲಿರೋದನ್ನು ಶ್ರದ್ಧೆ ಭಕ್ತಿಯಿಂದ ನೈವೇದ್ಯ ಮಾಡಿ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ಳೋಣ ವೀಕ್ಷಕರೇ. ಇದಿಷ್ಟು ಒಂದು ಗುರುಪೌರ್ಣಮಿ. ಹಾಗೆ ಗುರುಗಳ ಒಂದು ವ್ಯಾಸ ಪೌರ್ಣಮಿ ಅಂತ ಸಹ ಇದನ್ನು ಹೇಳ್ತಾರೆ. ಎಷ್ಟು ಹಾಗೆ ಈ ಒಂದು ಮಾಸದಲ್ಲಿ ದಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಆಷಾಢ ಮಾಸದಲ್ಲಿ ನಿಮಗೆ ಶಕ್ತಿ ಇರೋರು ನಮಗೆ ಮಾಡಿ ಬಡಿಸೋದಕ್ಕೆ ಆಗಲಿ ಕೊಡೋದಕ್ಕೆ ಏನೂ ಇಲ್ಲ ಅಂದರೆ ಎಷ್ಟು ಮಂದಿರಗಳು ಇದ್ದಾವೆ. ಸಾಯಿ ಮಂದಿರ, ರಾಘವೇಂದ್ರ ಸ್ವಾಮಿ ಮಂದಿರ, ದತ್ತಾತ್ರೇಯ, ಅಲ್ಲಿ ಪ್ರಸಾದ ನಡೆಯುತ್ತೆ. ಗುರುಪೌರ್ಣಮಿ ದಿನ ನಿಮಗೆ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ಅಂತ ಕೊಡಿ, 4 ಜನಕ್ಕೆ ಬಡಿಸ್ತಾರೆ. ಅದರಿಂದ ನಿಮಗೆ ನಿಮ್ಮ ಒಂದು ಸಂತಾನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಆ ದಿನ ಮರೀದೇನೆ ಎಲ್ಲರೂ ಒಂದು ನಿಮಗೆ ಹೇಳಿಕೊಟ್ಟಿರ್ತಕ್ಕಂಥ ಗುರುವಿನ ಒಂದು ಅರಿವನ್ನು ಮೂಡಿಸಿರ್ತಕ್ಕಂಥ ಗುರುವಿನ ಬಗ್ಗೆ ಒಂದು ನೆನೆಸ್ಕೊಳ್ತಾ ಆ ಒಂದು ದಿನವನ್ನು ಕಳೀರಿ ಅಂತ ಹೇಳೋಣ ವೀಕ್ಷಕರೇ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.